जन्माद्यस्य यतो अन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसार सिन्धौ परिपातितानां क्षेमाय वै भागवतं प्रगर्जति सांकेत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओಂ ಇಲ್ಲಿಯವರೆಗಿನ ಶ್ಲೋಕದ ಭಾವಾರ್ಥದಲ್ಲಿ ಇಂದ್ರ ಮತ್ತು ದಾನವ ಸೈನ್ಯದ ಮಧ್ಯದಲ್ಲಾದಂತಹ ಘೋರವಾದಂತಹ ಯುದ್ಧದ ಬಗ್ಗೆ ಗಮನಿಸ್ತಾ ಇದ್ವು. ಈಗ ಅದರ ಮುಂದುವರಿದ ಭಾಗವನ್ನ ನೋಡ್ತಾ ಹೋಗೋಣ. ಇವರಿಬ್ಬರು ಯುದ್ಧವನ್ನ ಮಾಡೋ ಸಂದರ್ಭದಲ್ಲಿ ಪಾಕಾಸುರ ಮುಂತಾದವರು ಎಲ್ಲರನ್ನೂ ಕೂಡ ಹಿಮ್ಮೆಟ್ಟಿಸಿ ಮೂವರು ಜನರನ್ನು ಕೂಡ ತನ್ನ ವಜ್ರಾಯುಧದಿಂದಾಗಿ ಪ್ರಹಾರ ಮಾಡಿ ಅವರನ್ನ ಕತ್ತರಿಸ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ನಮುಚಿ ಅನ್ನುವಂತಹ ಅಸುರನಿಗೆ ಬಹಳಷ್ಟು ದುಃಖವಾಯಿತು. ತನ್ನ ಬಾಂಧವರೆಲ್ಲರೂ ಕೂಡ ತನ್ನ ಎದುರಿನಲ್ಲಿ ಏನೇ ಮೃತರಾಗಿ ಹೋಗ್ತಾ ಇರೋದನ್ನ ನೋಡಿದಾಗ ಬಹಳಷ್ಟು ವೇದನೆ ಆಯಿತು. ಅದಕ್ಕೆ ಒಂದು ಶೂಲವನ್ನ ಸ್ವೀಕಾರ ಮಾಡಿದ. ಶೂಲ ಅಂತಂದ್ರೆ ಉದ್ದವಾದಂತಹ ಚುಚ್ಚುವಂತಹ ಎದೆಯನ್ನ ಸೀಳಿ ಹಾಕುವಂತಹ ಒಂದು ಆಯುಧ. ಅಂತಹ ಆಯುಧವನ್ನ ಸ್ವೀಕಾರ ಮಾಡಿ ಅದಕ್ಕೆ ಹೇಗಿತ್ತು ಅಂತ ಹೇಳ್ತಾರೆ, ಚಿನ್ನದ ಗಂಟೆಯನ್ನು ಕಟ್ಟಿದ್ರಂತೆ. ನಮಗೆ ಚಿನ್ನದ ಒಂದು ಉಗ್ರವನ್ನು ತಗೊಳ್ಳೋದ್ರಲ್ಲಿ ತಲೆ ಕೆಳಗಡೆಯಲ್ಲಿ ಮಾಡಿ ಹೋಗ್ಬಿಡ್ಬೇಕಾಗತ್ತೆ. ಅವರು ಚಿನ್ನದ ಆಭರಣಗಳಿಂದ ಅಲಂಕಾರ ಮಾಡಿದ್ರು ಆ ಆಯುಧಕ್ಕೆ. ಉಕ್ಕಿನಿಂದ ಸಿದ್ಧವಾದಂತಹ ಶೂಲ ಅದು. ಅದನ್ನ ನಮುಚಿ ಹಿಡಿದುಕೊಂಡು ಇಂದ್ರನ ಕಡೆಯಲ್ಲಿ ಎತ್ತಿ ಹೊಗಿಬೇಕು ಅಂತ ಬರ್ತಾ ಇದ್ದಾನೆ. ಸತ್ತಿನೇನು ಅಂತ ಹೇಳಿಯೇ ಜೋರಾಗಿ ಆ ಆಯುಧವನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಅದು ಬರ್ತಾ ಇರೋದನ್ನ ನೋಡಿ ತನ್ನ ಬಾಣಗಳಿಂದಾಗಿ ಆ ಶೂಲವನ್ನ 1000 ತುಂಡುಗಳಾಗಿ ಮಾಡಿ ಕತ್ತರಿಸಿ ಹಾಕ್ತಾ ಇದ್ದಾನೆ. ಕೋಪದಿಂದ ನಮುಚಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅವನು ಯಾವುದೋ ಒಂದು ಆಯುಧವನ್ನು ತೆಗೆದುಕೊಂಡು ಇವನ ಮೇಲೆ ಬರ್ಬೇಕು. ಅಷ್ಟರೊಳಗಡೆಯಲ್ಲಿ ಇಂದ್ರ ವಜ್ರಾಯುಧದಿಂದ ಅವನ ತಲೆಯನ್ನ ಕತ್ತರಿಸಿ ಹಾಕ್ತಾ ಇದ್ದಾನೆ. ವಜ್ರಾಯುಧದಿಂದ ಹೊಡಿತಾ ಇದ್ದಾನೆ. ನಾವೆಲ್ಲ ನೋಡಿದ್ದೇವೆ, ಬಲಿ ಚಕ್ರವರ್ತಿ ಆ ವಜ್ರಾಯುಧದ ಪ್ರಭಾವದಿಂದ ಬಹಳ ತ್ರಸ್ತನಾಗಿ ಹೋಗಿದ್ದ. ಬಹಳ ವೇದನೆಯಾಗಿತ್ತು. ಅವನು ಮೂರ್ಛಿತನಾಗಿ ಮೃತನಾಗಿಯೇ ಬಿದ್ದಿದ್ದಾನೆ. ಹಿಂದೆ 3 ಜನ ದೈತ್ಯರು ಕೂಡ ಅದರಿಂದಾಗಿ ಗಾಯಗೊಂಡಿದ್ದಾರೆ. ಆದ್ರೆ ನಮುಚಿಗೆ ಆ ವಜ್ರಾಯುಧದಿಂದ ಹೊಡೆದ್ರು ಅಂತಂದು ಹೇಳಿದ್ರೆ ವಜ್ರಾಯುಧದ ಪ್ರಭಾವ ಲವಲೇಶದಷ್ಟು ಆಗ್ಲಿಲ್ಲ ಅಂತ ಹೇಳ್ತಾರೆ. ಲವಲೇಶದಷ್ಟು ಕೂಡ ಆ ವಜ್ರಾಯುಧದಿಂದ ಏನಾದ್ರೂ ಕ್ಲೇಶ ಉಂಟಾಗಬೇಕಲ್ಲ, ಎಳ್ಳಷ್ಟು ಕ್ಲೇಶ ಆ ವಜ್ರಾಯುಧದಿಂದ ಆಗ್ಲಿಲ್ಲ. ಅವನ ತಲೆಯನ್ನು ಬಿಟ್ಟುಬಿಡಿ, ಅವನ ಚರ್ಮವನ್ನು ತುಂಡರಿಸಲಿಕ್ಕೆ ಅದಕ್ಕಾಗ್ಲಿಲ್ಲ. ಒಂದು ಚಿಕ್ಕ ಸೀಳನ್ನು ಉಂಟು ಮಾಡ್ಲಿಕ್ಕೆ ಆಗ್ಲಿಲ್ಲ.
ನೋಡಿ ಇಂದ್ರನಿಗೆ ಬಹಳ ಆಶ್ಚರ್ಯ ಆಯ್ತು. ಅವನ ಬಳಿಯಲ್ಲಿದ್ದಂತಹ ದೊಡ್ಡ ಅಸ್ತ್ರ ಯಾವುದು ಅಂತಂದ್ರೆ ವಜ್ರಾಯುಧವೇ. ಆ ವಜ್ರಾಯುಧವೂ ಕೂಡ ಇವನ ತಲೆಯನ್ನ ಕತ್ತರಿಸ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ಮೇಲೆ ಹಾಗಾದ್ರೆ ಇವನನ್ನು ಹೇಗ್ ಹೊಡೆಯೋದು ಅಂತ ಅವನಿಗೆ ಬಹಳ ಯೋಚನೆ ಆಯ್ತು. ಇದು ಏನ್ ಆಗ್ತಾ ಇದೆ ಅಂತ ಅವನಿಗೆ ವಿಚಾರ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ವಜ್ರಾಯುಧದ ಏಟನ್ನ ತಡೆದುಕೊಳ್ಳುವ ವ್ಯಕ್ತಿಗಳು ಜಗತ್ತಿನಲ್ಲಿ ಒಬ್ರು ಇದ್ದಾರೆ ಅಂತ ಅವನು ಊಹಿಸಿಯೂ ಇರ್ಲಿಲ್ಲ. ಅವನ ತಲೆಯನ್ನ ಕತ್ತರಿಸಬೇಕಾದಂತ ಈ ಆಯುಧ ಏನು ಮಾಡ್ಲಿಲ್ಲಲ್ಲ ಅಂತ ಅವನಿಗೆ ಬಹಳ ವೇದನೆ ಆಯ್ತು. ಏನ್ ಮಾಡೋದು ಅಂತ ಯೋಚನೆಯೂ ಆಯ್ತು. ಅವನು ಯೋಚನೆ ಮಾಡ್ತಾ ಇದ್ದಾನೆ. ಹಿಂದೆ ಎಲ್ಲ ಪರ್ವತಗಳಿಗೆ ರೆಕ್ಕೆ ಇತ್ತು, ಅವುಗಳೆಲ್ಲ ಹಕ್ಕಿಗಳೆಲ್ಲ ಹಾರುತ್ತಲ್ಲ, ಹಾಗೆ ಹಾರ್ಕೊಂಡು ಹೋಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿ ಕೂಡ್ತಾ ಇತ್ತು. ಹಾಗೆ ಕೂಡುವ ಹಕ್ಕಿಗಳಿಂದ ಹಕ್ಕಿ ಏನಾದ್ರೂ ಬಂದು ಕೂತ್ರೆ ಏನ್ ತೊಂದ್ರೆ ಆಗೋದಿಲ್ಲ. ಆದ್ರೆ ಇವನು ಹಕ್ಕಿ ಅಲ್ಲಲ್ಲ, ಇದು ಪರ್ವತಗಳು. ಹಕ್ಕಿಗಳಂತೆ ಇದು ಏನಾದ್ರೂ ಬಂದು ಅಲ್ಲಿ ಕೂತ್ ಬಿಡ್ತು ಅಂತಂದ್ ಹೇಳಿದ್ರೆ ಅಂತಿಂತಹ ಆಪತ್ತಲ್ಲ, ದೊಡ್ಡ ಆಪತ್ತದು. ಅದಕ್ಕೆ ಬಹಳ ಯೋಚನೆ ಆಯ್ತು ಇವನಿಗೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಇವನು ಹಾಗಾದ್ರೆ ನಾನ್ ಹಿಂದೆ ಪರ್ವತಗಳನ್ನ ಈ ರೆಕ್ಕೆಗಳನ್ನು ಕತ್ತರಿಸಿ ಬಿಡೋಣ ಅಂತಂದುಕೊಂಡು ಆ ಪರ್ವತದ ರೆಕ್ಕೆಗಳನ್ನ ಕತ್ತರಿಸಿ ಹಾಕಿದ್ದೆ ಇದೇ ವಜ್ರಾಯುಧದಿಂದ. ಅಂದ್ರೆ ಜಗತ್ತಿನಲ್ಲಿ ಅತ್ಯಂತ ಬಲಿಷ್ಠವಾದಂತಹ ಪದಾರ್ಥಗಳು ಎಂದು ಕರೆಸಿಕೊಂಡಿರೋದು ಬೆಟ್ಟಗಳು. ಆ ಬೆಟ್ಟಗಳಿಗಿದ್ದಂತಹ ರೆಕ್ಕೆಗಳನ್ನ ಈ ವಜ್ರಾಯುಧದ ಪ್ರಭಾವದಿಂದಾಗಿ ನಾನು ಕಡಿದು ಹಾಕಿದ್ದೇನೆ. ಈ ವಜ್ರಾಯುಧ ಸಾಮಾನ್ಯವಾದದ್ದಲ್ಲ. ಅವನು ಹೇಳ್ತಾ ಇದ್ದಾನೆ ಇದರ ಇತಿಹಾಸವನ್ನು ನಾವೆಲ್ಲ ಹಿಂದೆ ಗಮನಿಸಿದ್ದೇವೆ. ವೃತ್ರಾಸುರನನ್ನು ಕೊಲ್ಲುವಾಗ ದಧೀಚಿ ಮಹರ್ಷಿಗಳ ಬಳಿಯಲ್ಲಿ ಹೋಗಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಆ ಪ್ರಾರ್ಥನೆಗೆ ಅನುಗುಣವಾಗಿ ಇವನ ಆ ದಧೀಚಿ ಮುನಿಗಳ ಶರೀರವನ್ನ, ಅದರಲ್ಲಿರುವಂತಹ ಅಸ್ಥಿಯನ್ನ ಸ್ವೀಕಾರ ಮಾಡಿದ್ದ. ಅಂತಹ ಅಪೂರ್ವವಾದಂತಹ ಆಯುಧ ಇದು. ಅಂತಹ ವಜ್ರಾಯುಧವನ್ನ ಇವನು ಎದುರುಗಡೆಯಲ್ಲಿ ಪ್ರಯೋಗ ಮಾಡಿದಾಗ ಏನೂ ಆಗ್ಲಿಲ್ಲಲ್ಲ. ಅಲ್ಪನಾದ ಈ ಅಸುರನಲ್ಲಿ ಇದನ್ನು ಪ್ರಯೋಗ ಮಾಡಿ ವಿಫಲನಾಗಿ ಹೋದೆ ಅಂತಂದು ಹೇಳಿದ್ರೆ ಎಂತಹ ಅಪಮಾನ ಇದು. ಬಲಿಷ್ಠರಾದಂತಹ ಯಾವ ಅಸುರರಿದ್ದಾರೋ ಎಲ್ಲರನ್ನೂ ಹೊಡೆದಿದ್ದು ಇದೇ ವಜ್ರಾಯುಧದಿಂದ. ಈಗ ಆ ವಜ್ರಾಯುಧದ ಸಾಮರ್ಥ್ಯ ಕಡಿಮೆ ಆಯ್ತೋ ಏನೋ, ಬ್ಯಾಟ್ರಿ ಚಾರ್ಜ್ ಎಲ್ಲ ಕಡಿಮೆ ಆಗಿ ಹೋಗ್ಬಿಡುತ್ತಲ್ಲ, ಹಾಗೆ ಇದರ ಪ್ರಭಾವವು ಕಡಿಮೆ ಆಯ್ತೋ ಏನೋ ಅಂತ ಅವನಿಗೆ ವಿಚಾರ ಪ್ರಾರಂಭ ಆಯ್ತು. ಅದಾದ್ಮೇಲೆ ಒಂದು ವೇಳೆ ಬ್ರಹ್ಮ ತೇಜಸ್ಸಿನಿಂದ ಕೂಡಿದ್ರೂ ಕೂಡ ಒಂದೊಂದು ನಿಯಮ ಇತ್ತು. ನಾನು ಬಿಟ್ಟಂತಹ ಅಸ್ತ್ರ ಒಮ್ಮೆ ಅದು ವ್ಯರ್ಥವಾಯಿತು ಅಂತಂದು ಹೇಳಿದ್ರೆ ಇನ್ನೊಮ್ಮೆ ಆ ಅಸ್ತ್ರವನ್ನು ವಾಪಸ್ ತೊಡೋದಿಲ್ಲ ಅಂತಿದೆ ಇಂದ್ರನ ಪ್ರತಿಜ್ಞೆ ಇದು. ಹಾಗಾಗಿ ಈ ಅಸ್ತ್ರವನ್ನ ಬಳಸಿಯೂ ಅದರಿಂದ ನನಗೆ ಉಪಯೋಗವಾಗ್ಲಿಲ್ಲ ಅಂತಂದು ಹೇಳಿದ್ರೆ ಆ ಅಸ್ತ್ರವನ್ನು ಬಳಸಿ ಉಪಯೋಗ ಏನ್ ಬಂತು, ವ್ಯರ್ಥವಾಯ್ತಲ್ಲ, ಅದು ಬೇಡ ನನಗೆ ಅಂತ ಬಿಡಬೇಕು. ಆ ಸಂದರ್ಭದಲ್ಲಿ ಅಶರೀರವಾಣಿ ಒಂದು ಬರ್ತಾ ಇದೆ. ಅಶರೀರವಾಣಿ ಅಂತಂದ್ರೆ ವಾಯುದೇವರು ದೇವತೆಗಳಿಗೆ, ದೈತ್ಯರಿಗೆ ಅವರು ಯೋಚನೆ ಮಾಡ್ತಾ ಇರುವಂತಹ ವಿಷಯಗಳ ಬಗ್ಗೆ ಸೂಚಿಸುವಂತಹ ಕ್ರಮ. ತಾವು ಶರೀರವನ್ನು ತೋರಿಸಿಕೊಳ್ಳೋದಿಲ್ಲ, ಆದರೆ ಏನು ಸೂಚನೆಯನ್ನು ಕೊಡಬೇಕೋ ಆ ಸೂಚನೆಗಳನ್ನು ಕೊಡ್ತಾರೆ. ಅಂತಹ ಒಂದು ವಾಣಿ ಅಶರೀರ ವಾಣಿ ಆಯಿತು. ಹೇಳ್ತಾ ಇದ್ದಾನೆ, ಈ ದಾನವ ರಾಕ್ಷಸ ಏನಿದ್ದಾನೋ ಒಣವಾದದ್ದಾಗಿರ್ಲಿ ಅಥವಾ ಹಸಿಯಾದಂತಹ ವಸ್ತು ಆಗಿರ್ಲಿ ಯಾವ್ದ್ರಿಂದಲೂ ಸಾಯೋದಿಲ್ಲ. ಯಾಕೆ ಅಂತಂದ್ ಹೇಳಿದ್ರೆ ಇವನಿಗೆ ವರ ಇದೆ. ಯಾವುದೇ ಹಸಿ ಪದಾರ್ಥ ಆಗಿರಬಹುದು, ಒಣಗಿದ ಪದಾರ್ಥ ಆಗಿರಬಹುದು, ಯಾವುದರಿಂದಲೂ ಇವನಿಗೆ ಮರಣ ಇಲ್ಲ ಅಂತ ವರ ಇದೆ. ಅದರಿಂದ ನಿನ್ನ ವಜ್ರಾಯುಧ ವ್ಯರ್ಥವಾಯಿತು ಅಂತ ಅನ್ಕೊಳ್ಬೇಡ. ಯೋಗ್ಯರಾದ ವ್ಯಕ್ತಿಗಳಲ್ಲಿ ಪ್ರಯೋಗ ಮಾಡಿದರೆ ಅದು ಯುಕ್ತವೇ ಆಗತ್ತೆ. ಇವನು ಈ ಎರಡೂ ಆಯುಧಗಳಿಂದ ಸಾಯೋದಿಲ್ಲ. ಅದರಿಂದ ನೀನು ವಿಚಾರ ಮಾಡು, ಯಾವ ಉಪಾಯವನ್ನು ಮಾಡಿದರೆ ಇವನು ಸಾಯಬಹುದು, ಅಂತಹ ಪದಾರ್ಥ ಯಾವುದೋ ಅದನ್ನು ಸ್ವಲ್ಪ ವಿಚಾರ ಮಾಡು ಅಂತ ಹೇಳ್ತಾ ಇದ್ದ. ಶ್ಲೋಕದ ಮುಖಾಂತರವಾಗಿ ನಮೋಚೇಸ್ತದ್ವ 10ನೇ ಅಧ್ಯಾಯ 8ನೇ ಸ್ಕಂದದ 10ನೇ ಅಧ್ಯಾಯದ 29ನೇ ಶ್ಲೋಕ. ನಮೋಚೇಸ್ತದ್ವಧಂ ದೃಷ್ಟ್ವಾ ಶೋಕಾಮರ್ಷರುಷಾನ್ವಿತಃ
ಜಿಘಾಂಸುರಿಂದ್ರಂ ನೃಪತೆ ಚಕಾರ ಪರಮೋದ್ಯಮಂ. ಈ ಪಾಕ, ಬಲಾಸುರ ಇವೆಲ್ಲರ ವಧವನ್ನ ನೋಡಿ ಬಹಳ ಯೋಚನೆ ಆಯ್ತು. ಬಲಾಸುರ ಸಾವಿರಾರು ಬಾಣಗಳನ್ನು ಬಿಟ್ಟವನು. ನಮುಚಿ, ಬಲ, ಪಾಕ ಮೂರೂ ಜನ ಧಾವಿಸಿ ಬಂದಿದ್ರು. ಅದರಲ್ಲಿ ಬಲ, ಪಾಕನನ್ನ ಇಂದ್ರ ವಜ್ರಾಯುಧದಿಂದ ಕತ್ತರಿಸಿ ಹಾಕಿದ್ದಾನೆ. ಅವನಿಗೆ ಅಸಹನೀಯವಾದಂತಹ ಕೋಪ, ದ್ವೇಷಗಳೆಲ್ಲ ಇಂದ್ರನ ಮೇಲೆ ಉಂಟಾಯಿತು. ಇಂದ್ರನನ್ನು ಕೊಲ್ಲಬೇಕು ಅಂತ ಅಂದುಕೊಂಡು ಬಹಳ ಪ್ರಯತ್ನ ಮಾಡಿದ. ಅದಕ್ಕೋಸ್ಕರ ಅವನು ಉಕ್ಕಿನಿಂದ ಮಾಡಿದ, ಬಂಗಾರದಿಂದ ಅಲಂಕೃತವಾದ ಚಿಕ್ಕ ಚಿಕ್ಕ ಗಂಟೆಗಳನ್ನ ಜೋಡಿಸಿದ ಒಂದು ಶೂಲ ಇತ್ತು. ಆ ಶೂಲವನ್ನ ಇಂದ್ರನ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾನೆ. ಅಶ್ಮಸಾರಮಯಂ ಶೂಲಂ ಘಂಟಾವಧ್ಯೇಮ ಭೂಷಣಂ. ಗಂಟೆಯನ್ನ ಹಾಕಿದ್ರು ಅದಕ್ಕೆ. ಹೇಮಭೂಷಣಂ, ಬಂಗಾರದ ಅಲಂಕಾರವೂ ಇತ್ತು. ಪ್ರಗೃಹ್ಯಾಭ್ಯದ್ರವತ್ ಕ್ರುದ್ಧೋ ನಮುಚಿರ್ದಾನವೋತ್ತಮಃ. ಅಂತಹ ಅಮೋಘವಾದಂತಹ ಶೂಲವನ್ನ ಇಂದ್ರನ ಮೇಲೆ ಪ್ರಯೋಗ ಮಾಡಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾ ಇದ್ದಾನೆ ಇಂದ್ರ. ಇವನು ನಮುಚಿ ಅದನ್ನ ನೋಡಿ ಅವನು ಸತ್ತೇ ಬಿಟ್ಟಿ ನೀನು, ಯಾಕೆ ಅಂದ್ರೆ ಇಂತಹ ಬಲಿಷ್ಠವಾದಂತಹದ್ದನ್ನು ಯಾರೂ ತಡಿಲಿಕ್ಕೆ ಆಗೋದಿಲ್ಲ ಅಂತ ಅಂದುಕೊಂಡೆ. ಅದನ್ನ ಪ್ರಯೋಗ ಮಾಡ್ತಾ ಇದ್ದಾನೆ. ಆದ್ರೆ ಇಂದ್ರ ತನ್ನ ಪರಾಕ್ರಮದ ಮಜಲನ್ನು ತೋರಿಸ್ತಾ ಆ ಶೂಲವನ್ನ 1000 ತುಂಡುಗಳಾಗಿ ತುಂಡರಿಸಿ ಹಾಕ್ತಾ ಇದ್ದಾನೆ. ತದಾ ವಿದ್ಯ ಮಹಾವೀರ್ಯೋ ಹತೋಸಿ ವಿಸರ್ಜಯನ್ ಪ್ರಾಹಿಣೋ ದೇವರಾಜಾಯ ವಿನದನ್ ಮೃಗರಾಡಿವ. ಇವನು ಸತ್ತ ಅಂತ ಅವನಿಗೆ ಅಷ್ಟು ನಿಶ್ಚಯ. ಅಂದ್ರೆ ಆ ಆಯುಧದ ಬಗ್ಗೆ ಅವನಿಗೆ ಇದ್ದಂತಹ ವಿಶ್ವಾಸ ಎಷ್ಟು ಅಂತ ಯೋಚನೆ ಮಾಡ್ಬೇಕು. ಜೋರಾಗಿ ಅದನ್ನ ಹೊಡಿತಾ ಇದ್ದಾನೆ, ದೇವರಾಜನ ಮೇಲೆ ಎಸಿತಾ ಇದ್ದಾನೆ. ಅದು ಬರ್ತಾ ಇದೆ. ಬರೋ ಸಂದರ್ಭದಲ್ಲಿ ಏನೇ ಅದನ್ನ ಹಿಂದೋ ಮುಂದೋ ಯೋಚನೆ ಮಾಡದೇನೆ 1000 ತುಂಡುಗಳಾಗಿ ಇಂದ್ರ ಕತ್ತರಿಸಿ ಹಾಕ್ತಾ ಇದ್ದ. ತದಾ ಪತದ್ ಗಗನ ತಲೆ ಮಹಾಜಪಂ ನಿಚಿಚ್ಛಿದೆ ಹರಿರಿಷುಭಿ ಸಹಸ್ರಧ ತಮಾಹನನ್ ನೃಪಕುಲಿಶೇನ ಕಂಧರೆ ಋಷಾನ್ವಿತ ಸ್ತ್ರಿದಶಪತಿ ಶಿರೋಹರನ್. ಅದನ್ನ ಕತ್ತರಿಸಿ ಹಾಕ್ದ. ಇವನ ಮೇಲೆ ಸಿಟ್ಟು ಬಂತು. ಇವನು ಹಿಂಗೆ ಬಿಟ್ಟು ಬಿಡ, ನನ್ನ ಜೊತೆಯಲ್ಲಿ ಯುದ್ಧ ಮಾಡ್ತಾ ಕೂಡ್ತಾನೆ ಅಂತ ಅಂದುಕೊಂಡು ಅವನ ಮೇಲೆ ಬಲಿಷ್ಠವಾದ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಇದ್ದಾನೆ. ದೊಡ್ಡದಾದ ಅಸ್ತ್ರಗಳನ್ನ ಹಾಕಿ ಇವನನ್ನ ಹಣದು ಬಿಡೋಣ ಅಂತಂದುಕೊಂಡು ಚೆನ್ನಾಗಿ ಅವನ ಮೇಲೆ ಅಸ್ತ್ರ ಪ್ರಯೋಗ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದ. ಏನ್ ಮಾಡ್ದ? ವಜ್ರಾಯುಧವನ್ನು ಅವನು ಕುತ್ತಿಗೆಗೆ ಹಾಕದ. ಆದ್ರೆ ಎಷ್ಟೆಷ್ಟೋ ಬಲಿಷ್ಠರಾದಂತಹ ರಾಜ ಮಹಾರಾಜರು, ಅಸುರ ಶ್ರೇಷ್ಠರು, ಇವರೆಲ್ಲರ ಶಿರಸ್ಸನ್ನ, ವೃತ್ರಾಸುರನಂತಹ ಅಸುರನನ್ನ ಕತ್ತರಿಸಿ ಹಾಕಿದಂತಹ ಅದು ಇವನ ಚರ್ಮವನ್ನ ಸೀಳ್ಲಿಕ್ಕೂ ಸಮರ್ಥವಾಗ್ಲಿಲ್ಲ. ಆವಾಗ ಬಹಳ ಯೋಚನೆ ಆಯ್ತು. ತದಾ ಪತದ್ಗಗನ ತಲೆ ಮಹಾಜವಂ ನಿಚಿಚ್ಛಿದೆ ಹರಿರಿಷುಭಿ ಸಹಸ್ರಧಾ. 1000 ತುಂಡು ಮಾಡ್ದ. ತತೋಸ್ಯನ ತ್ವಚಮಪಿ ವಜ್ರ ಊರ್ಜಿತೋ ಬಿಭೇದ ಯಸ್ಸುರಪತಿ ನೌಜ ಸೇರಿತಃ ತದದ್ಭುತಂ ಪರಮತಿ ವೀರ್ಯ ವೃತ್ರಭಿತ್ ತಿರಸ್ಕೃತೋ ನಮುಚಿ ಶಿರೋಧರ ತ್ವಚ. ನಮುಚಿಯ ಕುತ್ತಿಗೆ ಎಷ್ಟು ಗಟ್ಟಿಯಾಗಿರ್ಬೇಕು. ಇವನ ಶರೀರವನ್ನ ಒಂದು ಚಿಕ್ಕ ಗೆರೆಯಷ್ಟು ಕೂಡ ಸೀಳಲಿಕ್ಕೆ ಆಗ್ಲಿಲ್ಲ. ಅದನ್ನ ನೋಡಿ ಬಹಳ ಹೆದರಿಕೆ ಆಯ್ತು ಇಂದ್ರನಿಗೆ. ವಜ್ರಾಯುಧದ ಶಕ್ತಿಯು ಕೂಡ ಕಡಿಮೆ ಏನು ಅಂತ ಜನರಿಗೆಲ್ಲ ಭ್ರಾಂತಿ ಬಂದು ಬಿಡಬೇಕು. ಆ ತರ ಆಗ್ತಾ ಇದೆ ಏನು ಅಂತ ಬಹಳ ವಿಚಾರ ಮಾಡಿದ. ನಾನು ಹಿಂದೆ ಇದೇ ವಜ್ರಾಯುಧದಿಂದ ಎಂತೆಂತಹ ಜ್ಞಾನಿಗಳು, ಎಂತೆಂತಹ ದುಷ್ಟರಿದ್ದಾರೋ ಅವ್ರ ಎಲ್ಲರ ಶಿರಸ್ಸನ್ನು ತರಿದು ಹಾಕಿದ್ದೆ. ಅಂತಹ ಆಯುಧ ಇವತ್ತು ಏನೋ ಕೆಲಸ ಮಾಡಿದ ಹಾಗೆ ಆಗಿ ಹೋಗ್ಬಿಟ್ಟಿದೆ. ಯಾಕೆ ಹೀಗಾಗಿದೆ? ಏನಮೇ ಪೂರ್ವ ಮಧ್ಯೀಣಾಂ ಪಕ್ಷಚ್ಛೇದ ಪ್ರಜಾತ್ಯಯೇ ತಥೋ ನಿವಿಶತಾಂ ಭಾರೈಹಿ ಪತತ್ರೈಹಿ ಪತತಾಂ ಭುವಿ. ಅವುಗಳೆಲ್ಲ ರೆಕ್ಕೆಗಳಿಂದ ಕೂಡಿಕೊಂಡು
ಹಕ್ಕಿಗಳ ಹಾಗೆ ಪರ್ವತಗಳ ಹಾರ್ತಾ ಇದ್ದಾಗ ಅವುಗಳ ರೆಕ್ಕೆಯನ್ನ ಕತ್ತರಿಸಿದಂತಹ ಮಹಾಯುಧ ಈ ವಜ್ರಾಯುಧ. ತಪಸ್ಸಾರಮಯಂ ತ್ವಾಷ್ಟ್ರಂ ವೃತ್ರೋ ಏನ ವಿಪಾಟಿತಃ ಅನ್ಯೇ ಚಾಪಿ ಬಲೋಪೇತಾಃ ಸರ್ವಾಸ್ತ್ರೈ ರಕ್ಷತತ್ವಚಃ. ಬೇರೆ ಯಾವ ಆಯುಧಗಳಿಂದಲೂ ಕೂಡ ಶರೀರದಲ್ಲಿ ಗೆರೆಯನ್ನು ಮಾಡ್ಲಿಕ್ಕೆ ಆಗದೇ ಇರುವಂತಹ ಮಹಾಪರಾಕ್ರಮಿಗಳಾದಂತಹ ವೃತ್ರಾಸುರನೇ ಮೊದಲಾದಂಥವರು ಕೂಡ ನನ್ನ ಈ ಅಮೋಘವಾದಂತಹ ಅಸ್ತ್ರದಿಂದ ಮೃತರಾಗಿ ಹೋಗಿದ್ದಾರೆ. ಅಂತಹ ಈ ವಜ್ರಾಯುಧವನ್ನ ಇವನ ಮೇಲೆ ಪ್ರಯೋಗ ಮಾಡಿದಾಗ ಒಂದು ಚಿಕ್ಕ ಗೆರೆಯಷ್ಟು ವ್ಯತ್ಯಾಸ ಆಗ್ಲಿಲ್ಲಲ್ಲ, ಏನಿದು ಅಂತಹ ಬಹಳ ಯೋಚನೆ ಆಯ್ತು. ಸೋಯಂ ಪ್ರತಿಹತೋ ವಜ್ರೋ ಮಯ ಮುಕ್ತೋ ಸುರೇಲ್ಪಗೆ ನಾಹಂ ತದಾ ದದೇ ವಜ್ರಂ ಬ್ರಹ್ಮ ತೇಜೋಪ್ಯ ಕಾರಣಂ. ಈ ವಜ್ರಾಯುಧವನ್ನ ನಾನು ಪ್ರಯೋಗ ಮಾಡಿದರೂ ಇವನಿಗೆ ಏನೂ ತೊಂದರೆ ಕೊಟ್ಟಿಲ್ಲ ಅಂತಂದ್ಮೇಲೆ ಇಂತಹ ಆಯುಧವನ್ನ ನಾನು ಇನ್ನೊಮ್ಮೆ ತೊಡಲಾರೆ. ಮಹಾ ಬ್ರಹ್ಮ ತೇಜಸ್ಸಿನಿಂದ ಕೂಡಿರುವಂತಹದ್ದು. ದಧೀಚಿ ಮುನಿಗಳ ಬ್ರಾಹ್ಮ ಶಕ್ತಿ ಪೂರ್ತಿಯಾಗಿ ಈ ಆಯುಧದಲ್ಲಿದೆ. ಇಷ್ಟೆಲ್ಲ ಶಕ್ತಿ ಇದ್ರೂ ಇವನನ್ನು ಏನೂ ಮಾಡ್ಲಿಕ್ಕೆ ಆಗಿಲ್ಲ ಅಂತಾದಾಗ ಹಾಗಾದ್ರೆ ಈ ಅಸ್ತ್ರದ ಪ್ರಯೋಜನ ಸಾಮರ್ಥ್ಯ ಇನ್ನಿ ಬೇರೆ ಯಾವ ಅಸ್ತ್ರಗಳಿಂದ ಇವನನ್ನು ಕೊಲ್ಲಬಹುದು? ಇನ್ನು ಈ ಅಸ್ತ್ರವನ್ನು ಮುಟ್ಟೋದಿಲ್ಲ ಅಂತ ಯೋಚನೆ ಮಾಡಿ. ಸೋಯಂ ಅದನ್ನ ಇತಿ ಶಕ್ರಂ ವಿಷೀದಂತಂ ಆಹವಾಗಶಚಿ ಅಶರೀರಿಣಿ ನಾಯಂ ಶುಷ್ಕೈ ರಥೋ ನಾರ್ದ್ರೈಃ ವಧಮರ್ಹತಿ ದಾನವಃ. ಈ ದಾನವ ಏನಿದ್ದಾನೋ, ರಾಕ್ಷಸ ಏನಿದ್ದಾನೋ, ಇವನನ್ನ ಹಸಿಯಾದ ಒಣಗಿದ ಯಾವುದೇ ವಸ್ತುಗಳಿಂದಲೂ ಕೂಡ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾನೇ ಇವನಿಗೆ ವರ ಕೊಟ್ಬಿಟ್ಟಿದ್ದೇನೆ, ನಿನಗೆ ಹಸಿಯಾದ ಒಣಗಿದ ಯಾವುದೇ ವಸ್ತುಗಳಿಂದ ಮರಣ ಬಾರದೇ ಇರಲಿ ಅಂತ. ಹಾಗಾಗಿ ಇವನಿಗೆ ಸಾವು ಈ ಎರಡೂ ಆಯುಧಗಳಿಂದ ಇಲ್ಲ. ಆದ್ರೂ ಇವನನ್ನು ಕೊಲ್ಲಬೇಕು ಅಂದ್ರೆ ನೀವು ಹೊಸದಾದ ಯಾವುದೋ ಒಂದು ಉಪಾಯವನ್ನು ಯೋಚನೆ ಮಾಡಬೇಕು ಅಂತ ಈ ರೀತಿಯಾಗಿ ಹೇಳಿದಾಗ ಇಂದ್ರ ಬಹಳ ಏಕಾಗ್ರ ಚಿತ್ತನಾಗಿ ಆಲೋಚನೆಯನ್ನು ಮಾಡ್ತಾ ಇದ್ದಾನೆ. ಹಸಿಯೂ ಆಗಿರಬಾರ್ದು, ಒಣಗಿದ್ದು ಅಲ್ಲದೆ ಇರುವಂತಹ ಯಾವುದು ಇವನನ್ನು ಕೊಲ್ಲಿಕ್ಕೆ ಸಾಧನ ಅಂತ ವಿಚಾರ ಮಾಡ್ತಾ ಇದ್ದಾನೆ. ಮಯಾಸ್ಮೈ ಯದ್ವರೋ ದತ್ತೋ ಮೃತ್ಯುರ್ವೈ ನಾರ್ದರ ಶುಷ್ಕಯೋಃ ಅಪೋದ್ಯಶ್ಚಿಂತನೀಯಸ್ತೆ ಉಪಾಯೋ ಮಘವನ್ ರಿಪೋಃ. ನಿನ್ನ ಈ ಶತ್ರುವಿನ ಸಾವಿಗೆ ಬೇರೆ ಯಾವುದೋ ಒಂದು ವರವನ್ನ ನೀನು ಉಪಾಯ ಮಾಡಬೇಕು ಅಂತ ಈ ರೀತಿಯಾಗಿ ವಿಚಾರ ಮಾಡಿದಾಗ ಹಸಿಯೂ ಅಲ್ಲದೆ ಒಣಗೂ ಅಲ್ಲದೆ ಇರುವಂತಹದ್ದು ಯಾವ್ದಪ್ಪ ಆಯುಧ ಅಂತಂದ್ ಹೇಳಿದ್ರೆ ಹಿಂದೆನೆ ವೃತ್ರಾಸುರನನ್ನ ಕೊಲ್ಲಿಕ್ಕೆ ಅಂತ ಇದನ್ನ ಉಪಯೋಗ ಮಾಡಿದ್ದ. ನೊರೆ, ಸಮುದ್ರದ ನೊರೆ, ನೀರಿನ ನೊರೆ. ಅದು ಕಟ್ಟಿಗೆ ಹಾಗೆ ಹಸಿಯೋ ಅಲ್ಲ. ಒಣಗಿದ ಪದಾರ್ಥವೋ ಒಣಗಿದ್ದು ಅಲ್ಲ. ಹಸಿಯೂ ಅಲ್ಲದೆ ಇರುವಂತಹ ನೊರೆಯೋ ಏನದು ಒಣಗಿದ್ದು ಅಲ್ಲದೆ ಇರುವಂತಹ ಒಂದು ಪದಾರ್ಥ ಅಂತಂದ್ರೆ ನೊರೆಯೇ ಆಗಬಹುದು ಅಂತಂದುಕೊಂಡು ಅವನು ಈ ಶತ್ರುವನ್ನು ಕೊಲ್ಲಿಕ್ಕೋಸ್ಕರ ಸರಿಯಾದ ಸಾಧನೆ ಇದೆ ಅಂತ ತೀರ್ಮಾನ ಮಾಡಿಕೊಂಡು ನೊರೆಯಿಂದ ಅದರಲ್ಲಿ ಅಸ್ತ್ರವನ್ನ, ದೇವತೆಯನ್ನ ಸ್ಮರಣೆ ಮಾಡಿ ಅದನ್ನ ನಮುಚಿಯ ಮೇಲೆ ಪ್ರಯೋಗ ಮಾಡಿದ. ಆ ಅಸ್ತ್ರದಿಂದ ಪ್ರಹೃತನಾದ, ಹೊಡೆಯಲ್ಪಟ್ಟಂತಹ ನಮುಚಿ ಪ್ರಾಣ ತ್ಯಾಗವನ್ನು ಮಾಡ್ತಾ ಇದ್ದಾನೆ. ಎಂತಹ ಬುದ್ಧಿವಂತಿಕೆ! ನಾವು ಹಿರಣ್ಯಕಶಿಪು ಮುಂತಾದವರೆಲ್ಲ ಸಾಯಬಾರದು ಅಂತ ಅನೇಕ ಯೋಚನೆಗಳನ್ನು ಮಾಡಿರ್ತಾರಲ್ಲ, ಪರ್ವಗಳನ್ನು ಬೇಡಿರ್ತಾರೆ. ಅದೇ ರೀತಿಯಾಗಿ ಇವನಂತೂ ಇದು ಒಂದು ತರದ ಯೋಚನೆಗಳು. ಆ ಯೋಚನೆಗೆ ಅನುಗುಣವಾಗಿ ಇವನಿಗೆ ಯಾವುದರಿಂದಲೂ ಮರಣ ಬಾರದೇ ಇರಲಿ ಅಂತ ಇವನ ಅಭಿಪ್ರಾಯ ಇತ್ತು. ಜಗತ್ತಿನಲ್ಲಿರೋದು ಎರಡೇ, ಹಸಿಯಾದದ್ದು ಒಣಗಿದ್ದು. ಯಾವ ಆಯುಧಗಳಿಂದಲೂ ಬರ್ಲಿಲ್ಲ ಅಂತಂದು ಹೇಳಿದ್ರೆ ನಾನ್ ಹೇಗ್ ಸಾಯೋದು, ನಾ ಸಾಯ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವನ ಯೋಚನೆ ಇತ್ತು. ಅದಕ್ಕೆ ಈ ರೀತಿಯಾದ ಉಪಾಯವನ್ನ ಮಾಡಿ
ಇವರಿಗೆ ಆಗುವಂತಹ ಏನೇನು ಅಪಾಯಗಳಿತ್ತೋ ಆ ಅಪಾಯಗಳನ್ನ ಪರಿಹಾರ ಮಾಡ್ಲಿಕ್ಕೆ ಇದರ ನೊರೆಯಿಂದ ಅವನನ್ನ ಸಂಹಾರ ಮಾಡ್ತಾ ಇದ್ದಾನೆ. ತಾನ್ ದೈವೀಂ ಗಿರಮಾಕರ್ಣ್ಯ ಮಘವಾನ್ ಸುಸಮಾಹಿತಃ ಧ್ಯಾಯನ್ ಫೇನ ಮಥಾ ಪಶ್ಯತ ಉಪಾಯಂ ಉಭಯಾತ್ಮಕಂ. ಎರಡೂ ಆಗಿರ್ಬೇಕು, ಬರೀ ಹಸಿಯೂ ಅಲ್ಲ, ಬರೀ ಒಣಗಿದ್ದು ಅಲ್ಲ, ಎರಡೂ ಆದಂತಹದ್ದು, ಉಭಯಾತ್ಮಕ ಅದು. ಎರಡೂ ಆದಂತಹ ಆ ನೊರೆಯಿಂದ ಅವನಿಗೆ ಹೊಡೆದು ಸಂಹಾರ ಮಾಡ್ಲಿಕ್ಕೆ ಅಂತ ಸಿದ್ಧತೆಯನ್ನು ಮಾಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿಯೇ ಎಲ್ಲ ದೇವತೆಗಳು ಮುನಿಗಳು ಇಂದ್ರನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ, ಹೂವಿನ ಮಾಲೆಗಳನ್ನು ಹಾಕ್ತಾ ಇದ್ದಾರೆ. ವಿಶ್ವಾವಸು ಪರಾವಸುಗಳು ಅಂತ ಅನೇಕ ಜನ ಗಂಧರ್ವ ಶ್ರೇಷ್ಠರೆಲ್ಲ ಇದ್ದಾರೆ. ಅಸುರರಲ್ಲಿ ಶ್ರೇಷ್ಠರಾದವರು ಮಹಾಜ್ಞಾನಿಗಳು ಮಹಾಬಲಿಷ್ಠರು ಅಂತ ಯಾರಿದ್ರು ಅವ್ರು ಎಲ್ಲರನ್ನ ಈಗ ಹೊಡೆದು ಕೊಂದು ಹಾಕಾಯ್ತು. ಇನ್ ಯಾರಿಂದಲೂ ದೇವತೆಗಳಿಗೆ ಸೋಲೆ ಇಲ್ಲ ಅಂತ. ಇನ್ನ ಉಳಿದಾದಂತಹ ದೇವತೆಗಳು ಯಾರಿದ್ದಾರೋ ಅವರೆಲ್ಲರೂ ಕೂಡ ತಮ್ಮ ಎದುರುಗಡೆಯಲ್ಲಿ ಯುದ್ಧ ಮಾಡುವ ವ್ಯಕ್ತಿಗಳು ಯಾರಿದ್ದಾರೋ ಅವರೆಲ್ಲರ ಜೊತೆಯಲ್ಲಿ ಶಸ್ತ್ರಗಳನ್ನು ತ್ಯಾಗ ಮಾಡಿ ಅವರನ್ನು ಹೊಡೆದು ಹಾಕ್ತಾ ಇದ್ದಾರೆ. ಇವರೆಲ್ಲ ಬಂದ ತತ್ಕ್ಷಣದಲ್ಲಿ ಇನ್ನೇನ್ ದಾನವರು ಪೂರ್ತಿಯಾಗಿ ಅವರು ಸಂಪೂರ್ಣವಾಗಿ ಅವರ ವಂಶವೇ ನಿರ್ವಂಶವಾಗಿ ಹೋಗ್ಬೇಕು. ಆ ಸಂದರ್ಭದಲ್ಲಿ ಬ್ರಹ್ಮದೇವರು ಪೂರ್ತಿ ದಾನವರು ನಾಶ ಆಗಬಾರದು, ಅವರು ತಮ್ಮ ತಮ್ಮ ಯೋಗ್ಯವಾದ ಸಾಧನಗಳನ್ನು ಮಾಡಿಕೊಳ್ಬೇಕು. ಅದಕ್ಕೋಸ್ಕರವಾಗಿ ಅವರನ್ನು ಪೂರ್ತಿಯಾಗಿ ಕೊಲ್ಲೋದು ಉಚಿತವಲ್ಲ ಅಂತ ಹೇಳಿ ಅವರಿಗೆ ಸಾಂತ್ವನದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅವರು ದೇವತೆಗಳನ್ನ ತಡಿತಾ ಇದ್ದಾರೆ. ನಾರದರು ಹೇಳ್ತಾ ಇದ್ದಾರೆ, ನಿಮಗೆ ನಾರಾಯಣನ ಆಶ್ರಯ ಈಗ ಸಿಕ್ಕಿದೆ. ನಿಮಗೆ ಯಾರಿಂದ ತೊಂದರೆ ಇತ್ತೋ ಅಂತಹ ಅಸುರರೆಲ್ಲ ಈಗ ಹತರಾಗಿ ಹೋಗಿದ್ದಾರೆ. ಅಮೃತ ಸಿಕ್ಕಾಯ್ತು, ಭಗವಂತನ ಆಶ್ರಯ ಇದೆ, ಐಶ್ವರ್ಯ ಬೇಕಾದಷ್ಟು ಸಮುದ್ರದಲ್ಲಿ ಬಂದಂತಹದ್ದು ಸಿಕ್ಕಾಗಿದೆ. ಇನ್ನು ದಾನವರ ಜೊತೆಯಲ್ಲಿ ವ್ಯರ್ಥವಾಗಿ ಕಲಹವನ್ನು ಮಾಡಬೇಡ್ರಿ ಅಂತ ಹೇಳಿ ನಾರದರು ಹೇಳಿದಾಗ ಅವರ ಮಾತನ್ನ ಗೌರವಿಸಿ ಅಸುರರ ಮೇಲೆ ಎಷ್ಟು ಕೋಪದಾಪಗಳಿತ್ತೋ ಅದೆಲ್ಲವನ್ನು ಕೂಡ ಸೇರಿಸಿಕೊಂಡು ತಡೆದುಕೊಂಡು ಆಗಲಿ ಅಂತ ಹೇಳಿ ಯುದ್ಧವನ್ನು ಅಲ್ಲಿಗೆ ನಿಲ್ಲಿಸ್ತಾ ಇದ್ದಾರೆ. ಗಂಧರ್ವರೆಲ್ಲ ದೇವತೆಗಳು ಗೆದ್ದಿದ್ದಾರೆ ಅಂತ ಚೆನ್ನಾಗಿ ಹಾಡುಗಳನ್ನು ಕಟ್ಟಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ಹಾಡುಗಳನ್ನು ಕೇಳ್ತಾ ಎಲ್ಲರೂ ಸ್ವರ್ಗಲೋಕಕ್ಕೆ ಅಂತ ತೆರಳುತ್ತಾ ಇದ್ದಾರೆ. ಇನ್ನ ಯುದ್ಧದಲ್ಲಿ ಯಾರ್ಯಾರು ಅಳೆದು ಉಳಿದಂತಹ ದಾನವರಿದ್ರೋ ಅವ್ರು ಎಲ್ರೂ ಇಂದ್ರನ ವಜ್ರಾಯುಧದಿಂದ ಮೂರ್ಛಿತನಾಗಿ ಸತ್ತವನಂತೆ ಬಿದ್ದಂತಹ ಬಲಿಚಕ್ರವರ್ತಿಯ ದೇಹವನ್ನ ಎತ್ಕೊಂಡು ಹಸ್ತಾಚಲ ಅಂತ ಬೆಟ್ಟ, ಪಶ್ಚಿಮ ದಿಕ್ಕಿನಲ್ಲಿರುವಂತಹ ಬೆಟ್ಟಗಳ ಜಾಗಕ್ಕೆ ಆ ಬಲಿಯ ಚಕ್ರವರ್ತಿಯ ಅರಮನೆ ಇದ್ದಂತಹ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಯಾರು ರಣರಂಗದಲ್ಲಿ ಸತ್ತು ಕಳೆದುಕೊಂಡಿದ್ದೀರೋ ಎಲ್ಲ ಅವಯವಗಳು ಅದೇ ಸ್ಥಳದಲ್ಲಿದೆ, ರಕ್ತಸ್ರಾವ ಆಗಿ ಈ ರೀತಿಯಾಗಿ ಸತ್ತಿರ್ತಾರೋ, ಒಳಪೆಟ್ಟಿನಿಂದಾಗಿ ಮೃತರಾಗಿರ್ತಾರೋ ಅಂತ ಎಲ್ಲರನ್ನೂ ಕೂಡ ಸ್ಪರ್ಶ ಮಾತ್ರದಿಂದಾಗಿ ಅವರನ್ನ ಬದುಕಿಸ್ತಾ ಇದ್ದಾರೆ ಸಂಜೀವಿನಿ ಮಂತ್ರದಿಂದ. ಶುಕ್ರಾಚಾರ್ಯರ ಸ್ಪರ್ಶ ಮಾತ್ರದಿಂದಾಗಿ ಬಲಿಚಕ್ರವರ್ತಿಯ ಇಂದ್ರಿಯ ಶಕ್ತಿ, ಸ್ಮರಣ ಶಕ್ತಿ ಎಲ್ಲವೂ ಹಾಗೇ ಇತ್ತು, ವಾಪಸ್ ನೆನಪಿಗೆ ಬಂತು. ಯಾವುದಕ್ಕೂ ಖಿನ್ನನಾಗಲಿಲ್ಲ. ನನಗೆ ಜಯ ಆಗಿರಬಹುದು, ಅಜಯ ಆಗಿರಬಹುದು, ಎಲ್ಲವೂ ಭಗವಂತನ ಅಧೀನ, ಭಗವಂತನಿಂದಾಗಿ ನನಗೆ ಇಷ್ಟೆಲ್ಲ ಆಗಿದೆ ಅಂತಂದುಕೊಂಡು ಯಾವುದಕ್ಕೂ ವ್ಯಥೆ ಪಡದೇನೆ ಸಂತೋಷವಾಗಿ ಜಯಾಪಜಯಗಳನ್ನ ಒಂದೇ ರೀತಿಯಾಗಿ ಸ್ವೀಕಾರ ಮಾಡಿ ಅವರೆಲ್ಲರೂ ಸ್ತೋತ್ರ ಮಾಡುವ ಸಂದರ್ಭದಲ್ಲಿಯೇನೆ ಆ ಪ್ರದೇಶವನ್ನು ಬಿಟ್ಟು ತನ್ನ ಸ್ಥಳಕ್ಕೆ ಹೋಗ್ತಾ ಇದ್ದಾನೆ. ಯಾವುದಕ್ಕೂ ಅಷ್ಟು ವ್ಯಥೆ ಪಡ್ಲಿಲ್ಲ. ಅವನ ಮೊದಲಿಗೆನೆ ಹೇಳಿದನಲ್ಲ, ಇಂದ್ರನಿಗೆ ಉಪದೇಶ ಕೊಟ್ಟಿದ್ನಲ್ಲ, ಅದರಂತೆ ಮತ್ತೆ ಇನ್ನೊಂದು ಕಾಲ ಬರುತ್ತೆ ನಾವು ಗೆಲ್ಲಬಹುದು ಅಂತಂದುಕೊಂಡು ಹೋಗ್ತಾ ಇದ್ದಾನೆ. ಮತ್ತೆ ಗೆಲ್ತಾನವನು. ಗಂಧರ್ವ ಮುಖ್ಯೋ ಜಗತು ವಿಶ್ವಾವಸು ಪರಾವಸು ದೇವದುಂದುಭಯೋ ನೇದು ನರ್ತಕ್ಯೋ ನೃತುರ್ಮುದಾ. ಗಂಧರ್ವ ಶ್ರೇಷ್ಠರು ವಿಶ್ವಾವಸು ಪರಾವಸುಗಳು ಅಂತ ಯಾರಿದ್ದಾರೋ ಇವರೆಲ್ಲ ಚೆನ್ನಾಗಿ ಹಾಡ್ತಾ ಇದ್ದಾರೆ. ದೇವದುಂದುಭಿಗಳೆಲ್ಲ
ಜೋರಾಗಿ ಶಬ್ದವನ್ನು ಮಾಡ್ತಾ ಇದೆ. ಅಪ್ಸರೆಯರೆಲ್ಲ ನಾಟ್ಯವನ್ನು ಮಾಡ್ತಾ ಇದ್ದಾರೆ. ನಮುಚಿ ಸತ್ತ ಅಂತ. ಯಾಕೆಂದ್ರೆ ಇವನೇ ಮಹಾ ಪ್ರತಿಸ್ಪರ್ಧಿ. ಇವನೇ ಇಲ್ಲ ಅಂತಂದಾಗ ಬೇರೆ ಯಾರಿಂದಲೂ ಕೂಡ ತೊಂದರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತೀರ್ಮಾನ ಆಯ್ತು. ಅನ್ಯೇಪ್ಯೇವಂ ಪ್ರತಿದ್ವಂದ್ವಾನ್ ವಾಯುವಗ್ನಿರ್ವರುಣಾದಯಃ ಸೂದಯಾಮಾಸುರಸ್ತ್ರೌಘೈಃ ಮೃಗಾನ್ ಕೇಸರಿಣೋ ಯಥಾ. ಇನ್ನು ಅಳಿದುಳಿದಂತಹ ಅಸುರರು ಯಾರಿದ್ರು ಅವರೆಲ್ಲರನ್ನೂ ಕೂಡ ವಾಯು, ಅಗ್ನಿ ಮುಂತಾದಂತಹ ದೇವತೆಗಳು ತಮ್ಮ ಪ್ರತಿಸ್ಪರ್ಧಿಗಳಾಗಿ ನಿಂತವರು ಎಲ್ಲರನ್ನೂ ಕೂಡ ಸಂಹಾರ ಮಾಡ್ತಾ ಇದ್ದಾರೆ. ಬ್ರಹ್ಮಣ ಪ್ರೇಷಿತೋ ದೇವಾನ್ ದೇವರ್ಷಿರ್ನಾರದೋ ನೃಪ ವಾರಯಾಮಾಸ ವಿಬುಧಾನ್ ದೃಷ್ಟ್ವಾ ದಾನವ ಸಂಶಯಂ. ಬ್ರಹ್ಮದೇವರು ದಾನವರು ಎಲ್ಲ ಪೂರ್ತಿಯಾಗಿ ನಾಶ ಆಗಿ ಹೋಗ್ತಾರೆ. ಇನ್ ದೇವತೆಗಳ ಕೈಗೆ ಸಿಕ್ಕರೆ ಯಾರೂ ಬದುಕುಳಿಯೋದಿಲ್ಲ ಅಂತ ಗೊತ್ತಾದಾಗ ಪೂರ್ತಿ ನಾಶ ಆಗಬಾರ್ದು, ಅವರು ಇರಬೇಕು, ಅವರಿಂದಲೂ ಅವರಿಗೆ ಯೋಗ್ಯವಾದ ಕರ್ಮಗಳು ಆಗಬೇಕು. ಇಷ್ಟೆಲ್ಲ ಆಗಬೇಕು ಅಂತ ತಿಳಿದಂತಹ ಬ್ರಹ್ಮದೇವರು ನಾರದರನ್ನು ಕಳಿಸಿ ಯುದ್ಧವನ್ನ ದೇವತೆಗಳಿಗೆ ಇಲ್ಲೇ ನಿಲ್ಲಿಸ್ಲಿಕ್ಕೆ ಹೇಳು ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಣ ಪ್ರೇಷಿತೋ ದೇವಾನ್ ದೇವರ್ಷಿರ್ನಾರದೋ ನೃಪ ವಾರಯಾಮಾಸು ವಿಬುಧಾನ್ ದೃಷ್ಟ್ವಾ ದಾನವ ಸಂಶಯಂ ಭವದ್ಭಿರಮೃತಂ ಪ್ರಾಪ್ತಂ ನಾರಾಯಣ ಭುಜಾಶ್ರಯೈಃ ಶ್ರಿಯಾ ಸಮೇಧಿತಾ ಸರ್ವೇ ಉಪಾರಮತ ವಿಗ್ರಹಾತ್. ನೀವೆಲ್ಲ ಅಮೃತವನ್ನು ಹೊಂದಿದವರಾಗಿದ್ದೀರಿ, ಭಗವಂತನ ಆಶ್ರಯ ನಿಮ್ಗೆ ಸಿಕ್ಕಿದೆ, ಬೇಕಾದಷ್ಟು ಸಂಪತ್ತು ನಿಮ್ಮಲ್ಲಿದೆ ಈಗ, ಹಾಗಾಗಿ ಯುದ್ಧವನ್ನು ಇಲ್ಲಿಗೆ ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. ಅವಾಗ ದೇವತೆಗಳು ಕೂಡ ಇಲ್ಲ, ಇವರನ್ನು ಕೊಂದು ಹಾಕೇ ಬಿಡ್ತೇವೆ ಅಂತ ಪೂರ್ತಿಯಾಗಿ ಅವರನ್ನು ನಿರ್ವಂಶ ಮಾಡಬೇಕು ಅಂತ ಹೋಗ್ಲಿಲ್ಲ. ಶುಕ ಉವಾಚ, ದೇವತೆಗಳೇನ್ ಮಾಡಿದ್ರು ಅಂತ ಶುಕಾಚಾರ್ಯ ಹೇಳ್ತಾ ಇದ್ದಾರೆ. ಸಂಯಮ್ಯಮನ್ಯು ಸಂರಂಭಂ ಮಾನಯಂತೋ ಮುನೇರ್ವಚಃ ಗೀಯಮಾನ ಅನುಚರೈಃ ಯಯುಃ ಸರ್ವೇ ತ್ರಿವಿಷ್ಟಪಂ. ಅವ್ರಿಗೆ ಬೇಕಾದಷ್ಟು ಕೋಪ ಇರಬಹುದು, ಆ ಎಲ್ಲ ಕೋಪಗಳನ್ನು ಕೂಡ ತಡೆದು ಮುನಿಗಳಾದಂತಹ ನಾರದರು ಈ ಮಾತುಗಳನ್ನು ಹೇಳಿದ್ದಾರೆ ಅಂದ್ರೆ ಅದು ನಮಗೆ ಹಿತಕ್ಕಾಗಿಯೇ ಇರತ್ತೆ ಅಂತ ತೀರ್ಮಾನ ಮಾಡಿಕೊಂಡು ಯಾವುದೇ ವಿಧವಾದ ಕ್ರೋಧಕ್ಕೊಳಗಾಗದೇನೆ, ವ್ಯರ್ಥವಾದ ಕಲಹವನ್ನು ಮಾಡದೇನೆ ಕೋಪವನ್ನು ತಡೆದುಕೊಂಡು ಅಲ್ಲಿಗೆ ಯುದ್ಧವನ್ನು ನಿಲ್ಲಿಸಿ ಎಲ್ಲರೂ ಗುಣಗಾನ ಮಾಡ್ತಾ ಇದ್ದಾರೆ. ಆವಾಗಲೇ ಸ್ವರ್ಗಕ್ಕೆ ತೆರಳುತ್ತಾ ಇದ್ದಾರೆ. ಗೀಯಮಾನ ಅನುಚರೈಃ ಯಯುಃ ಸರ್ವೇ ತ್ರಿವಿಷ್ಟಪಂ. ತ್ರಿವಿಷ್ಟಪ ಅಂದ್ರೆ ಸ್ವರ್ಗಕ್ಕೆ ಎಲ್ಲರೂ ತೆರಳುತ್ತಾ ಇದ್ದಾರೆ. ಇನ್ನ ಯಾರು ಉಳಿದಿದ್ದಾರೋ ದಾನವರು, ಅವರೆಲ್ಲ ನಾರದರ ಅನುಮತಿಯನ್ನು ಪಡೆದು ಅಲ್ಲಿದ್ದಂತಹ ಯಾರಿದ್ದರೋ ಅವರ ಶರೀರಗಳನ್ನ, ಬಲಿ ಚಕ್ರವರ್ತಿ ಏನಿದ್ನೋ ಇವನ ಶರೀರವನ್ನ ತೆಗೆದುಕೊಂಡು ಆ ಲೋಕಕ್ಕೆ ತೆರಳುತ್ತಾ ಇದ್ದಾರೆ. ಅಸ್ತಾಚಲ ಪರ್ವತ, ಪಶ್ಚಿಮ ದಿಕ್ಕಿನಲ್ಲಿರುವ ಅಸ್ತಾಚಲ ಪರ್ವತಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿಯೂ ಕೂಡ ಯಾರ ಶರೀರದ ಅವಯವಗಳು ನಾಶವಾಗಿಲ್ವೋ ಅಂಥವರೆಲ್ಲರನ್ನೂ ಕೂಡ ಸಂಜೀವಿನಿ ಮಂತ್ರದಿಂದ ಶುಕ್ರಾಚಾರ್ಯರು ಮರಳಿ ಬದುಕಿಸ್ತಾ ಇದ್ದಾರೆ. ಅದನ್ನ ಹೇಳ್ತಾ ಇದ್ದಾರೆ. ಏವ ಶಿಷ್ಟಾರಣೆ ತಸ್ಮಿನ್ ನಾರದಾನುಮತೆ ನತೆ ಬಲಿಂ ವಿಪನ್ನಮಾದಾಯ ಅಸ್ತಂ ಗಿರಿಮುಪಾಗಮನ್. ಯುದ್ಧದಲ್ಲಿ ಯಾರು ಅಳಿದುಳಿದಂತಹ ದಾನವರಿದ್ರೋ ಅವರೆಲ್ಲರನ್ನು ನಾರದರ ಅಪ್ಪಣೆಯನ್ನು ಪಡೆದುಕೊಂಡು ಇವರೆಲ್ಲರೂ ಕರೆದುಕೊಂಡು ಅಸ್ತಾಚಲ ಪರ್ವತದ ಸಮೀಪಕ್ಕೆ ಹೋಗ್ತಾ ಇದ್ದಾರೆ. ಅದರಲ್ಲೂ ಯಾರ ಅವಯವಗಳು ನಾಶವಾಗಿಲ್ವೋ ಶುಕ್ರಾಚಾರ್ಯ ಅವರನ್ನು ಬದುಕಿಸ್ತಾ ಇದ್ದಾರೆ. ತತ್ರಾಪ್ಯನಷ್ಟ ವಯವಾನ್ ವಿದ್ಯಮಾನ ಶಿರೋಧರಾನ್ ಉಷನಾ ಜೀವಯಾಮಾಸ ಸಂಜೀವಿನ್ಯಾಸ್ವ ವಿದ್ಯೆಯ. ಅಷ್ಟೇ ಅಲ್ಲ, ಬಲಿಚಕ್ರವರ್ತಿಯನ್ನು ಕೂಡ ಅವರು ಸ್ಪರ್ಶ ಮಾಡಿದರು. ಅಷ್ಟೇ, ಸ್ಪರ್ಶ ಮಾಡಿದ ಮಾತ್ರಕ್ಕೆ ಹಿಂದಿನ ಚೈತನ್ಯ ಶಕ್ತಿ ಏನಿತ್ತೋ ಬಲಿಚಕ್ರವರ್ತಿಗೆ ಆ ಶಕ್ತಿ ಚೈತನ್ಯಗಳೆಲ್ಲವೂ ಕೂಡ ತಿರುಗಿ ಬರ್ತಾ ಇದೆ. ಯಾವ ಜಯಗಳಿಂದಾಗಿ ಅವನು ಖಿನ್ನನಾಗಿಲ್ಲ. ಭಗವಂತನ ಅನುಗ್ರಹದಿಂದ ಹಿಂದೆ ಗೆದ್ದಿದ್ವು, ಈಗ ಸೋಲು ಬಂದಿದೆ, ವಿಚಾರ ಮಾಡೋ ಹಾಗಿಲ್ಲ, ಮತ್ತೆ ಗೆಲ್ಲುವ ಸಮಯ ಬರತ್ತೆ ಅಂತ ನಿಶ್ಚಯ ಮಾಡಿಕೊಂಡು ಅವ್ರು ಮತ್ತೆ ತನ್ನ ರಾಜ್ಯಭಾರ ಮುಂದಿನ ಕಾರ್ಯಗಳಿಗೆ ಗಮನ ಕೊಡ್ತಾ ಇದ್ದಾನೆ. ಬಲಿಶ್ಚೋಷಣ ಪ್ರತ್ಯಾನೇಂದ್ರಿಯ ಸ್ಮೃತಿ ಪರಾಜಿತೋಪಿ ನಾಖಿದ್ಯಲ್ಲೋಕ ತತ್ವ ವಿಚಕ್ಷಣ. ಲೋಕಗಳ ತತ್ವವನ್ನ ತಿಳಿದಂತಹ ಮಹಾಜ್ಞಾನಿಯಾದಂತಹ ಬಲಿಚಕ್ರವರ್ತಿ ಬಹಳಷ್ಟು ವ್ಯಥ ಪಡೆದೇನೆ ಬಂದಿದ್ದೇನಿದೆಯೋ ಇದನ್ನು ಎದುರಿಸೋಣ ಅಂತಂದುಕೊಂಡು ವಿಚಾರ ಮಾಡದೇನೆ ಇದಕ್ಕೆ ಅಂತ ಸಿದ್ಧನಾಗ್ತಾ ಇದ್ದಾನೆ, ಯುದ್ಧಕ್ಕೆ ಅಂತ ಮತ್ತೆ ಮುಂದಿನ ಕಾರ್ಯಗಳಿಗೆ ಅಂತ ಸಿದ್ಧನಾಗ್ತಾ ಇದ್ದಾನೆ. ಇಷ್ಟಕ್ಕೆ 10ನೇ ಅಧ್ಯಾಯ ಮುಕ್ತಾಯವಾಗತ್ತೆ. ಮುಂದೆ ಹೊಸ ಕಥೆಗಳೆಲ್ಲ ಪ್ರಾರಂಭವಾಗತ್ತೆ. ಅವುಗಳನ್ನ 11ನೇ ಅಧ್ಯಾಯದಲ್ಲಿ ರುದ್ರದೇವರ ಮಹಾ
ವೈಭವದ ಚರಿತ್ರೆಗಳೆಲ್ಲ ಇದೆ. ಅದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಶ್ರೀ ಕೃಷ್ಣಾರ್ಪಣಮಸ್ತು.